ಇಂದು 24ನೇ ತಾರೀಕು. ವೃಷಭ ರಾಶಿಯವರಿಗೆ ಒಂದು ವಿಶಿಷ್ಟ ಅನುಭವಗಳ ದಿನ. ಬೆಳಗ್ಗಿನ ಮೊದಲ ಕಿರಣ ನಿಮ್ಮ ಮುಖದ ಮೇಲೆ ಬಿದ್ದಾಗಲೇ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಮತ್ತು ಅಸ್ಪಷ್ಟ ಉತ್ಸಾಹ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ನೀವು ಸಾಮಾನ್ಯವಾಗಿ ಸ್ಥಿರ, ಸಹನೆಯುತ ವ್ಯಕ್ತಿ. ಆದರೆ ಇಂದಿನ ದಿನ ನಿಮ್ಮ ಒಳಗಿನ ಆಲೋಚನೆಗಳು ಸ್ವಲ್ಪ ಹೆಚ್ಚು ಚುರುಕಾಗಿರುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಗಾಢವಾಗಿ ಯೋಚನೆ ಶುರುವಾಗಬಹುದು. ಅದು ಕೆಲಸವಾಗಿರಬಹುದು, ಹಣಕಾಸಿನ ವಿಚಾರವಾಗಿರಬಹುದು, ಅಥವಾ ನಿಮ್ಮ ಸಂಬಂಧಗಳ ಬಗ್ಗೆ ಆಗಿರಬಹುದು. ಆದರೆ ಗಮನಿಸಬೇಕಾಗಿದ್ದು ಏನೆಂದರೆ, ಈ ಯೋಚನೆಗಳು ನಿಮ್ಮನ್ನು ಗೊಂದಲಕ್ಕೀಳಿಸಲು ಅಲ್ಲ, ಬದಲಿಗೆ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಸ್ಪಷ್ಟಪಡಿಸಲು ಬರುತ್ತಿದೆ. ನೀವು ಚಹಾ ಕುಡಿಯುತ್ತಾ ಹೊರಗೆ ನೋಡುತ್ತಿದ್ದಾಗ ಜೀವನದ ಕೆಲವು ಸಣ್ಣ ವಿಷಯಗಳು ನಿಮಗೆ ದೊಡ್ಡ ಅರ್ಥ ನೀಡುತ್ತದೆ. ಇತ್ತೀಚೆಗೆ ನೀವು ಅನುಭವಿಸಿದ ಒತ್ತಡ, ಕೆಲವು ಮಾತುಗಳು, ಕೆಲವರ ವರ್ತನೆ ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಓಡಾಡಬಹುದು. ಆದರೆ ಇವತ್ತು ನೀವು ಅದನ್ನು ಬೇರೆ ರೀತಿಯಲ್ಲಿ ನೋಡುವಿರಿ. ಸ್ವಲ್ಪ ಹೆಚ್ಚು ಪ್ರೌಢತೆಯಿಂದ, ಸ್ವಲ್ಪ ಹೆಚ್ಚು ಸಮಾಧಾನದಿಂದ. ಮಧ್ಯಾಹ್ನದ ವೇಳೆಗೆ ಕೆಲಸದ ವಾತಾವರಣ ಸ್ವಲ್ಪ ಚುರುಕಾಗಬಹುದು. ನಿಮ್ಮ ಮೇಲೆ ಕೆಲವು ಜವಾಬ್ದಾರಿಗಳು ಬರುತ್ತದೆ. ಮೊದಲಿಗೆ ನಿಮಗೆ ಇದು ನಾನೇ ಮಾಡಬೇಕಾ ಅನ್ನೋ ಅನುಮಾನ ಬರುತ್ತದೆ. ಆದರೆ ನೀವು ಅದನ್ನು ಸ್ವೀಕರಿಸಿದ ಕ್ಷಣದಿಂದಲೇ ನಿಮ್ಮ ಒಳಗಿನ ಶಕ್ತಿ ಹೊರಗೆ ಬರುತ್ತದೆ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಕೆಲಸ ಮುಗಿಸುತ್ತೀರಿ. ನಿಮ್ಮ ಶೈಲಿ ಅದೇ ವೇಗ ಕಡಿಮೆ ಇರಬಹುದು, ಆದರೆ ಫಲಿತಾಂಶ ಸದಾ ಉತ್ತಮ. ಈ ಮಧ್ಯೆ ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬಹುದು. ಬಹುಶಃ ಒಳ್ಳೆಯ ಸ್ನೇಹಿತ ಅಥವಾ ನೀವು ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ. ಅವರ ಮಾತುಗಳು ನಿಮ್ಮ ಹೃದಯದಲ್ಲಿ ಹಳೆಯ ನೆನಪುಗಳನ್ನು ಎಬ್ಬಿಸಬಹುದು. ಕೆಲ ಕ್ಷಣಗಳು ನಿಮ್ಮ ಹಳೆಯ ದಿನಗಳಲ್ಲಿ ತೇಲಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಎಷ್ಟು ಮುಂದೆ ಬಂದಿದ್ದೀರಿ ಅನ್ನೋದನ್ನು ಅರಿತುಕೊಳ್ಳುವಿರಿ. ಸಂಜೆ ವೇಳೆಗೆ ನಿಮ್ಮ ಮನಸ್ಸು ಸ್ವಲ್ಪ ಭಾರವಾಗುವ ಸಾಧ್ಯತೆ ಇದೆ. ಕಾರಣ ಸ್ಪಷ್ಟವಾಗದೇ ಇದ್ದರೂ ಒಂದು ಖಾಲಿತನದ ಭಾವನೆ ಬರಬಹುದು. ಆದರೆ ಇದು ನಕಾರಾತ್ಮಕ ಅಲ್ಲ. ಇದು ನಿಮ್ಮ ಆತ್ಮ ನಿಮ್ಮೊಂದಿಗೆ ಮಾತನಾಡುವ ಸಮಯ. ನೀವು ಸ್ವಲ್ಪ ಒಬ್ಬರೇ ಇದ್ದು ಯೋಚಿಸಿದರೆ ನಿಮ್ಮ ಒಳಗಿನ ಗೊಂದಲಗಳು ನಿಧಾನವಾಗಿ ಕರಗುತ್ತದೆ. ಈ ಸಮಯದಲ್ಲಿ ನೀವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬಹುದು. ಅದು ದೊಡ್ಡದಾಗಿರಬೇಕೆಂದಿಲ್ಲ. ಸಣ್ಣದಾದರೂ ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಬಹುಶಃ ನೀವು ಯಾರನ್ನಾದರೂ ಕ್ಷಮಿಸುವಿರಿ ಅಥವಾ ನಿಮ್ಮನ್ನೇ ಕ್ಷಮಿಸುವಿರಿ. ರಾತ್ರಿ ಆಗುತ್ತಿದ್ದಂತೆ ದಿನವಿಡೀ ನಡೆದ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಸಿನಿಮಾ ಥರ ಓಡುತ್ತದೆ. ಬೆಳಗ್ಗಿನ ಆ ಚಿಕ್ಕ ಚಿಂತೆಗಳು, ಮಧ್ಯಾಹ್ನದ ಜವಾಬ್ದಾರಿಗಳು, ಸಂಜೆಗಿನ ಆ ಆಳವಾದ ಭಾವನೆಗಳು ಇವೆಲ್ಲವೂ ಸೇರಿ ಒಂದು ಪಾಠವನ್ನು ನಿಮಗೆ ಕೊಡುತ್ತದೆ. ನೀವು ಬಲಿಷ್ಠರು, ಆದರೆ ನೀವು ಮೃದು ಮನಸ್ಸಿನವರೂ ಹೌದು. ನೀವು ಹಾಸಿಗೆ ಮೇಲೆ ಮಲಗಿದಾಗ ಒಂದು ವಿಚಿತ್ರ ಸಮಾಧಾನ ನಿಮ್ಮನ್ನು ಆವರಿಸುತ್ತದೆ. ಇವತ್ತು ಏನೋ ಸರಿಯಾಗಿದೆ ಅನ್ನೋ ಭಾವನೆ ನಿಮ್ಮೊಳಗೆ ಮೂಡುತ್ತದೆ. ಬಹುಶಃ ಎಲ್ಲವೂ ಪರ್ಫೆಕ್ಟ್ ಆಗಿರಲಿಲ್ಲ, ಆದರೆ ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಇಂದಿನ ದಿನ ನಿಮಗೆ ಹೇಳೋದೇನು ಅಂದರೆ, ನೀವು ನಿಧಾನವಾಗಿ ನಡೆಯುತ್ತಿದ್ದರೂ ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ನಾಳೆಯ ಬಗ್ಗೆ ಅತಿಯಾಗಿ ಯೋಚಿಸಬೇಕಿಲ್ಲ. ಇಂದಿನ ಅನುಭವವೇ ನಿಮ್ಮನ್ನು ನಾಳೆಗೆ ಸಿದ್ಧಪಡಿಸುತ್ತಿದೆ. ಹೀಗಾಗಿ ಕಣ್ಣು ಮುಚ್ಚಿ ಒಂದು ದೀರ್ಘ ಉಸಿರೆಳೆದು ನಿಮ್ಮ ಹೃದಯಕ್ಕೆ ಹೇಳಿ. ಅದು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಸೂರ್ಯೋದಯದ ಆ ಮೃದುವಾದ ಹೊಳಪಿನ ನಡುವೆ ವೃಷಭ ರಾಶಿಯವರ ಜೀವನದಲ್ಲಿ ಮತ್ತೊಂದು ಹೊಸ ಅಧ್ಯಾಯ ನಿಧಾನವಾಗಿ ಆರಂಭವಾಗುತ್ತಿದೆ. ಬೆಳಗಿನ ಗಾಳಿ ಸ್ವಲ್ಪ ತಂಪಾಗಿರುತ್ತದೆ. ನೀವು ಕಣ್ಣು ತೆರೆದುಕೊಳ್ಳುವ ಮನಸ್ಸಿನಲ್ಲಿ ಒಂದಿಷ್ಟು ಶಾಂತಿ, ಆದರೆ ಅದೇ ಸಮಯದಲ್ಲಿ ಒಂದು ಅಸ್ಪಷ್ಟ ಯೋಚನೆ ನಿಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ.
ಇವತ್ತು ಏನೋ ವಿಭಿನ್ನವಾಗಿರಬಹುದು. ನೀವು ಹಾಸಿಗೆಯಿಂದ ಎದ್ದು ನಿಂತಾಗ ದೇಹದೊಳಗೆ ಒಂದು ನಿಧಾನವಾದ ಎನರ್ಜಿ ಹರಿದಾಡುತ್ತಿರುವ ಅನುಭವ ಬರುತ್ತದೆ. ಇದು ಸಾಮಾನ್ಯ ದಿನದ ಎನರ್ಜಿ ಅಲ್ಲ, ಇದು ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನು ಮುಂದೆ ಕರೆದೊಯ್ಯಲು ಸಿದ್ಧವಾಗಿದೆ ಅನ್ನೋ ಸಂಕೇತ. ನೀವು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ನೋಡಿದಾಗ ನಿಮ್ಮ ಕಣ್ಣಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತದೆ. ನಾನು ಇವತ್ತು ಏನು ಸಾಧಿಸಬೇಕು? ಆ ಪ್ರಶ್ನೆಗೆ ಉತ್ತರ ಕೂಡ ನಿಮ್ಮೊಳಗೆ ಇದೆ. ಆದರೆ ಅದು ತಕ್ಷಣ ಸಿಗುವುದಿಲ್ಲ. ದಿನದ ಸಾಗಣೆಯೊಂದಿಗೆ ಅದು ನಿಮಗೆ ಗೊತ್ತಾಗುತ್ತದೆ. ಬೆಳಗಿನ ಸಮಯದಲ್ಲಿ ಮನೆಯಲ್ಲೋ ಅಥವಾ ಕೆಲಸದ ಜಾಗದಲ್ಲೋ ಒಂದು ಚಿಕ್ಕ ವಿಷಯ ನಿಮ್ಮ ಗಮನ ಸೆಳೆಯಬಹುದು. ಅದು ಒಂದು ಮಾತಾಗಿರಬಹುದು ಅಥವಾ ಯಾರಾದರೂ ಮಾಡಿದ ಒಂದು ಸಣ್ಣ ವರ್ತನೆಯಾಗಿರಬಹುದು. ಆದರೆ ಒಂದು ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ. ನೀವು ಸಾಮಾನ್ಯವಾಗಿ ಎಲ್ಲವನ್ನೂ ಸಹಿಸಿಕೊಂಡು ಹೋಗುವ ವ್ಯಕ್ತಿ. ಆದರೆ ಇವತ್ತು ನೀವು ಸ್ವಲ್ಪ ಭಿನ್ನವಾಗಿ ಯೋಚಿಸುತ್ತೀರಿ. ನಾನು ನನ್ನ ಮೌಲ್ಯವನ್ನು ನಾನೇ ಕಲಿತುಕೊಳ್ಳಬೇಕು ಅನ್ನೋ ಭಾವನೆ ನಿಮ್ಮೊಳಗೆ ಬಲವಾಗುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ಸಮಯ ಸ್ವಲ್ಪ ವೇಗವಾಗಿ ಸಾಗುತ್ತದೆ. ಕೆಲಸಗಳು ಒಂದರ ಹಿಂದೆ ಒಂದಾಗಿ ಬರುತ್ತದೆ. ಕೆಲವೊಮ್ಮೆ ನಿಮಗೆ ಒತ್ತಡ ಅನಿಸಬಹುದು, ಆದರೆ ನೀವು ಅದನ್ನು ಶಾಂತವಾಗಿ ಹ್ಯಾಂಡಲ್ ಮಾಡ್ತೀರಾ. ನಿಮ್ಮ ಒಂದು ವಿಶೇಷ ಗುಣ, ನೀವು ಒತ್ತಡದಲ್ಲಿದ್ದರೂ ಹೊರಗೆ ಅದನ್ನು ತೋರಿಸುವುದಿಲ್ಲ. ಆದರೆ ಇವತ್ತು ನಿಮ್ಮೊಳಗಿನ ಧ್ವನಿ ನಿಮಗೆ ಹೇಳುತ್ತದೆ, ನೀನು ಎಲ್ಲವನ್ನೂ ಒಬ್ಬನೇ ಹೊತ್ತಿಕೊಳ್ಳಬೇಕೆಂದಿಲ್ಲ. ಈ ಮಾತು ನಿಮ್ಮ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಾ ಇರುತ್ತದೆ. ಈ ಸಮಯದಲ್ಲಿ ಒಂದು ಅವಕಾಶ ನಿಮ್ಮ ಮುಂದೆ ಬರುತ್ತದೆ. ಬಹುಶಃ ಅದು ಹೊಸ ಕೆಲಸವಾಗಿರಬಹುದು ಅಥವಾ ಒಂದು ಹೊಸ ಐಡಿಯಾ. ಮೊದಲಿಗೆ ನೀವು ಸ್ವಲ್ಪ ಸಂಶಯ ಪಡುತ್ತೀರಿ, ಇದು ನನಗೆ ಸರಿಯೇ? ಆದರೆ ನೀವು ಅದನ್ನು ಒಪ್ಪಿಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ತೆರೆದುಕೊಳ್ಳುತ್ತದೆ. ಸಂಜೆ ಸಮಯ, ಸೂರ್ಯ ಅಸ್ತಮಿಸುವ ಹೊತ್ತು. ಆಕಾಶದ ಬಣ್ಣ ಬದಲಾಗುತ್ತಾ ಇರುತ್ತದೆ. ಹಾಗೆಯೇ ನಿಮ್ಮ ಮನಸ್ಸಿನ ಭಾವನೆಗಳು ಬದಲಾಗುತ್ತವೆ. ಈ ಸಮಯದಲ್ಲಿ ನೀವು ಸ್ವಲ್ಪ ಶಾಂತವಾಗಿರಲು ಬಯಸುತ್ತೀರಿ. ಬಹುಶಃ ನೀವು ಒಬ್ಬರೇ ಕುಳಿತುಕೊಳ್ಳುತ್ತೀರಿ ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರದ ವ್ಯಕ್ತಿಯ ಜೊತೆ ಮಾತನಾಡುತ್ತೀರಿ. ಈ ಸಂಭಾಷಣೆ ಸಾಮಾನ್ಯ ಮಾತುಕತೆ ಆಗಿರುವುದಿಲ್ಲ. ಇದು ನಿಮ್ಮ ಹೃದಯದ ಒಳಗಿನ ಮಾತುಗಳು ಹೊರಹಾಕುವಿಕೆ ಆಗಿರುತ್ತದೆ. ನೀವು ಬಹಳ ದಿನಗಳಿಂದ ಹೇಳದೆ ಉಳಿದಿದ್ದ ಕೆಲವು ಭಾವನೆಗಳನ್ನು ಹಂಚಿಕೊಳ್ಳಬಹುದು. ಅದು ನಿಮ್ಮ ಮನಸ್ಸಿಗೆ ಒಂದು ದೊಡ್ಡ ಹಗುರತನ ಕೊಡುತ್ತದೆ. ಈ ಸಮಯದಲ್ಲಿ ನೀವು ಒಂದು ಮಹತ್ವದ ಅರಿವು ಪಡೆಯುತ್ತೀರಿ. ನನ್ನ ಶಾಂತಿ ನನ್ನ ಕೈಯಲ್ಲೇ ಇದೆ. ಈ ಅರಿವು ನಿಮ್ಮ ಜೀವನದ ದಿಕ್ಕನ್ನು ನಿಧಾನವಾಗಿ ಬದಲಾಯಿಸಲು ಶುರು ಮಾಡುತ್ತದೆ. ರಾತ್ರಿ ಹೊತ್ತಿಗೆ ದಿನದ ಎಲ್ಲ ಘಟನೆಗಳು ಒಂದೊಂದಾಗಿ ನಿಮ್ಮ ಮನಸ್ಸಿನಲ್ಲಿ ಓಡಾಡುತ್ತದೆ. ನೀವು ನಿಮ್ಮನ್ನು ಪ್ರಶ್ನಿಸುತ್ತೀರಿ, ನಾನು ಇವತ್ತು ಏನು ಕಲಿತೆ? ಉತ್ತರ ಸ್ಪಷ್ಟವಾಗಿರುತ್ತದೆ. ನೀವು ಎಷ್ಟು ಬಲಿಷ್ಠರೋ, ನೀವು ಎಷ್ಟು ಸಹನೆಯುತರೋ ಮತ್ತು ಮುಖ್ಯವಾಗಿ ನೀವು ನಿಮ್ಮನ್ನು ಎಷ್ಟು ಪ್ರೀತಿಸಬೇಕು ಅನ್ನೋದನ್ನು ನೀವು ಹಾಸಿಗೆಯ ಮೇಲೆ ಮಲಗಿದಾಗ ಹೊರಗಿನ ಜಗತ್ತು ನಿಧಾನವಾಗಿ ಮೌನವಾಗುತ್ತದೆ. ಆದರೆ ನಿಮ್ಮೊಳಗಿನ ಶಾಂತಿ ಹೆಚ್ಚಾಗುತ್ತದೆ. ಒಂದು ಸಣ್ಣ ನಗು ನಿಮ್ಮ ಮುಖದಲ್ಲಿ ಕಾಡುತ್ತದೆ. ಕಾರಣ ನಿಮಗೆ ಗೊತ್ತಾಗುತ್ತದೆ, ನೀವು ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಆದರೆ ಮಹತ್ವದ ಹೆಜ್ಜೆ ಇಟ್ಟಿದ್ದೀರಿ. ನಾಳೆ ಇನ್ನಷ್ಟು ಸವಾಲುಗಳು ಬರಬಹುದು, ಆದರೆ ಇವತ್ತಿನ ಅನುಭವ ನಿಮಗೆ ಅದಕ್ಕೆ ಸಿದ್ಧತೆಯನ್ನು ನೀಡಿದೆ. ಹೀಗಾಗಿ
ಕಣ್ಣು ಮುಚ್ಚಿ ಒಂದು ದೀರ್ಘ ಉಸಿರೆಳೆದು ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ. ಅದು ನಿಮಗೆ ಹೇಳುತ್ತದೆ ನೀನು ಸರಿಯಾದ ದಾರಿಯಲ್ಲಿದ್ದೀಯಾ ಎಂದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇದೇ ಥರ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.